ರೈತ ಬಂಧುಗಳೇ, ನಿಮ್ಮ ಶುಂಠಿ ಹೊಲಕ್ಕೆ ಹೋದಾಗ ಎಲೆ ಮೇಲೆ ಬಿಳಿ ಚುಕ್ಕೆ ಕಾಣ್ತಿದ್ರೆ ಸುತ್ತ ಕಂದುಗೆರೆ, ಹೊರಗೆ ಹಳದಿ ವಲಯ. ಇದನ್ನ ಸಾಮಾನ್ಯ ಎಂದು ಬಿಟ್ಟು ಬಿಡಬೇಡಿ. ಅದೇ ಸಮಯದಲ್ಲಿ ಎಲೆ ತುದಿ ಮತ್ತು ಅಂಚು ಕಂದು ಆಗ್ತಿದ್ರೆ ಅದು ಬೇರೆ ಸಮಸ್ಯೆ. ಈ ಎರಡು ತಪ್ಪಾಗಿ ಗುರುತಿಸಿದ್ರೆ ಹಾಕಿದ ಹಣ, ಶ್ರಮ ಎರಡೂ ವ್ಯರ್ಥ ಆಗ್ತೆ. ಕಂದ ತೂಕ ಬರಲ್ಲ, ಇಳುವರಿ ಕೈ ಕೊಡ್ತೆ. ಇಂದು ಈ ಎರಡು ಸಮಸ್ಯೆ ಗುರುತಿಸುವ ವಿಧಾನ ಮತ್ತು ಪರಿಹಾರ ಸಂಪೂರ್ಣ ಹೇಳ್ತೇನೆ. ವಿಡಿಯೋ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ರೈತ ಬಂಧುಗಳೇ, ಶುಂಠಿ ಬೀಜ ನೆಟ್ಟ 3 ರಿಂದ 4 ತಿಂಗಳ ನಂತರ ಎರಡು ಸಮಸ್ಯೆ ತುಂಬಾ ಸಾಮಾನ್ಯ. ಒಂದು ಎಲೆ ಚುಕ್ಕೆ ರೋಗ, ಎರಡನೇದು ಪೊಟ್ಯಾಶ್ ಕೊರತೆ. ಈ ಎರಡು ಕಾಣಲು ಸ್ವಲ್ಪ ಒಂದೇ ತರಹ ಇರುತ್ತೆ, ಆದ್ರೆ ಕಾರಣ ಬೇರೆ, ಪರಿಹಾರ ಬೇರೆ. ಗೊಂದಲ ಆದ್ರೆ ತಪ್ಪು ಔಷಧಿ ಹೊಡ್ತೀರಿ, ಫಲ ಸಿಗಲ್ಲ. ಅದಕ್ಕಾಗಿ ಮೊದಲು ಸರಿಯಾಗಿ ಗುರುತಿಸುವ ವಿಧಾನ ಕಲಿಯೋಣ. ಮೊದಲು ಎಲೆ ಚುಕ್ಕೆ ರೋಗ ಬಗ್ಗೆ ಮಾತಾಡೋಣ. ಈ ರೋಗ ಒಂದು ಶಿಲೀಂಧ್ರದಿಂದ ಬರುತ್ತೆ. ಅದು ಮಣ್ಣಲ್ಲಿ ಮತ್ತು ಹಳೆ ಎಲೆ ಅವಶೇಷಗಳಲ್ಲಿ ಇರುತ್ತೆ. ಮಳೆ ಬಿದ್ದಾಗ ಮಣ್ಣಿನ ಹನಿ ಚಿಮ್ಮಿ ಎಲೆ ಮೇಲೆ ಬೀಳ್ತೆ. ಜೊತೆಗೆ ಶಿಲೀಂಧ್ರದ ಬೀಜಾಣು ಕೂಡ ಎಲೆ ತಲುಪ್ತೆ. ತೇವಾಂಶ ಮತ್ತು ಮೋಡ ಕವಿದ ವಾತಾವರಣ ಇದ್ದಾಗ ಈ ರೋಗ ಬಹಳ ಬೇಗ ಹರಡುತ್ತೆ. ಒಂದೆರಡು ದಿನದಲ್ಲಿ ಇಡೀ ಹೊಲಕ್ಕೆ ಹರಡಬಹುದು. ಲಕ್ಷಣ ಹೇಗೆ ಕಾಣ್ತೆ ಅಂತ ನೋಡಿ. ಮೊದಲು ಎಲೆ ಮೇಲೆ ನೀರಿನಲ್ಲಿ ನೆನೆದ ಹಾಗೆ ತೋಯ್ದ ಚುಕ್ಕೆ ಕಾಣ್ತೆ. 2-3 ದಿನ ಆದ ಮೇಲೆ ಆ ಚುಕ್ಕೆ ಬಿಳಿಯಾಗ್ತೆ. ಸುತ್ತ ಕಂದು ಬಣ್ಣದ ಗೆರೆ ಮೂಡ್ತೆ. ಆ ಗೆರೆ ಹೊರಗೆ ಹಳದಿ ವಲಯ ಇರುತ್ತೆ. ರೈತ ಬಂಧುಗಳೇ, ಒಳಗೆ ಬಿಳಿ, ಸುತ್ತ ಕಂದು, ಹೊರಗೆ ಹಳದಿ, ಈ 3 ಬಣ್ಣ ಒಟ್ಟಿಗೆ ಕಾಣ್ತಿದ್ರೆ ಅದು ಎಲೆ ಚುಕ್ಕೆ ರೋಗ. ಕೊಂಚ ದಿನ ಬಿಟ್ಟ ಮೇಲೆ ಹತ್ತಿರ ಇರುವ ಚುಕ್ಕೆಗಳು ಒಂದಾಗ್ತಾವೆ. ದೊಡ್ಡ ಒಣ ಭಾಗ ಆಗ್ತೆ. ಎಲೆ ಸಾಯ್ತೆ. ಎಲೆ ಸತ್ತ ಮೇಲೆ ಗಿಡ ಆಹಾರ ತಯಾರಿಸಲ್ಲ. ಗಿಡ ದುರ್ಬಲ ಆಗ್ತೆ. ಕಂದ ಬೆಳೆಯಲ್ಲ. ಒಂದು ಎಲೆ ಮೇಲೆ ಚುಕ್ಕೆ ಕಂಡ ತಕ್ಷಣ ಸುಮ್ಮನಿರಬೇಡಿ. ಆ ದಿನವೇ ಕ್ರಮ ತಗೊಳ್ಳಿ. ಪರಿಹಾರ ಏನು ಅಂತ ನೋಡೋಣ. ಮೊದಲ ಸಿಂಪಡಣೆಗೆ ಕಾತ್ಯಾಯನಿ ಸಮರ್ಥ ಬಳಸಿ. ಇದರಲ್ಲಿ ಕಾರ್ಬೆಂಡಜಿಮ್ ಮತ್ತು ಮ್ಯಾಂಕೋಜೆಬ್ 2 ಅಂಶ ಒಟ್ಟಿಗೆ ಇರ್ತವೆ. ಕಾರ್ಬೆಂಡಜಿಮ್ ಗಿಡದ ಒಳಗೆ ಇಳಿದು ಶಿಲೀಂಧ್ರ ನಾಶ ಮಾಡುತ್ತೆ. ಮ್ಯಾಂಕೋಜೆಬ್ ಎಲೆ ಮೇಲ್ಮೈ ಮೇಲೆ ಉಳಿದು ಹೊಸ ರೋಗ ಬರದ ಹಾಗೆ ತಡೆಯುತ್ತೆ. ಒಂದು ಒಳಗಿನಿಂದ ಒಂದು ಹೊರಗಿನಿಂದ ಕೆಲಸ ಮಾಡುತ್ತೆ. 15 ಲೀಟರ್ ನೀರಿಗೆ 300 ರಿಂದ 500 ಗ್ರಾಂ ಸಮರ್ಥ ಕರಗಿಸಿ ಸಿಂಪಡಿಸಿ. 10 ರಿಂದ 12 ದಿನ ನಂತರ ಕಾತ್ಯಾಯನಿ ಅಜೋಧರ್ಮ ಬಳಸಿ. ಇದರಲ್ಲಿ ಅಜೋಕ್ಸಿಸ್ಟ್ರೋಬಿನ್ ಮತ್ತು ಡೈಫೆನೋಕೊನಜೋಲ್ 2 ಅಂಶ ಇವೆ. ಇದು ಅನೇಕ ಶಿಲೀಂಧ್ರ ರೋಗಗಳ ವಿರುದ್ಧ ಒಂದೇ ಸಿಂಪಡಣೆಯಲ್ಲಿ ಕೆಲಸ ಮಾಡುತ್ತೆ. ಸಿಂಪಡಿಸಿದ 24 ಗಂಟೆ ಒಳಗೆ ರೋಗ ನಿಯಂತ್ರಣ ಕಾಣ್ತೆ. ಜೊತೆಗೆ ಮುಂದೆ ಬರಬಹುದಾದ ರೋಗ ಕೂಡ ತಡೆಯುತ್ತೆ. ಸಿಂಪಡಣೆ ಮಾಡುವಾಗ ಒಂದು ಎಚ್ಚರಿಕೆ: ಬೆಳಿಗ್ಗೆ 8 ರಿಂದ 10 ಗಂಟೆ ಒಳಗೆ ಮಾಡಿ. ಮಳೆ ಬರಬಹುದು ಅಂದ್ರೆ ಆ ದಿನ ಸಿಂಪಡಿಸಬೇಡಿ. ಒಂದೇ ಔಷಧಿ ಪದೇ ಹಾಕಿದ್ರೆ ರೋಗ ಅದಕ್ಕೆ ಹೊಂದಿಕೊಳ್ತೆ. ಅದಕ್ಕಾಗಿ ಸಮರ್ಥ ಮತ್ತು ಅಜೋಧರ್ಮ ಬದಲಾಯಿಸ್ತಾ ಬಳಸಿ. ರೈತ ಬಂಧುಗಳೇ, ಈಗ ಎರಡನೇ ಸಮಸ್ಯೆ ನೋಡೋಣ. ಪೊಟ್ಯಾಶ್ ಕೊರತೆ. ಇದನ್ನ ಬಹಳ ರೈತರು ರೋಗ ಅಂತ ತಿಳ್ಕೊಂಡು ಔಷಧಿ ಹೊಡ್ತಾರೆ. ಆದ್ರೆ ಔಷಧಿ ಕೆಲಸ ಮಾಡಲ್ಲ. ಏಕೆಂದ್ರೆ ಅದು ರೋಗ ಅಲ್ಲ, ಪೋಷಕಾಂಶ ಕೊರತೆ. ಗುರುತಿಸುವ ವಿಧಾನ ಗೊತ್ತಿದ್ರೆ ತಪ್ಪಲ್ಲ. ಪೊಟ್ಯಾಶ್ ಕೊರತೆ ಲಕ್ಷಣ ಹೇಗ್ ಕಾಣ್ತೆ ಅಂತ ನೋಡಿ. ಮೊದಲು ಹಳೆ ಎಲೆಗಳ ತುದಿ ಮತ್ತು ಅಂಚು ಕಂದು ಆಗ್ತೆ. ನಂತರ ಆ ಕಂದು ಭಾಗ ಒಣಗ್ತೆ. ಎಲೆ ಚಿಕ್ಕ ಆಗ್ತೆ. ಗಿಡ ಬೆಳವಣಿಗೆ ನಿಧಾನ ಆಗ್ತೆ. ಕಾಂಡ ದುರ್ಬಲ ಆಗ್ತೆ. ಯಾವ ಒತ್ತಡ ಬಂದ್ರೂ ತಡೆದುಕೊಳ್ಳಲ್ಲ. ಕೀಟ ಮತ್ತು ರೋಗ ಬೇಗ ದಾಳಿ ಮಾಡ್ತಾವೆ. ಕಂದ ದಪ್ಪ ಆಗಲ್ಲ, ತೂಕ ಬರಲ್ಲ. ಎಲೆ ಚುಕ್ಕೆ. ರೋಗ ಮತ್ತು ಪೊಟ್ಯಾಶ್ ಕೊರತೆ ಹೇಗೆ ಬೇರ್ಪಡಿಸಬೇಕು ಅಂತ ಈಗ ಸ್ಪಷ್ಟ ಮಾಡ್ತೇನೆ. ಎಲೆ ಮಧ್ಯದಲ್ಲಿ 3 ಬಣ್ಣದ ಚುಕ್ಕೆ ಕಾಣ್ತಿದ್ರೆ ಅದು ಶಿಲೀಂಧ್ರ ರೋಗ. ಎಲೆ ತುದಿ ಮತ್ತು ಅಂಚಿನಿಂದ ಕಂದು ಶುರುವಾಗ್ತಿದ್ರೆ ಅದು ಪೊಟ್ಯಾಶ್ ಕೊರತೆ. ಒಂದೇ ಗಿಡದಲ್ಲಿ 2 ಒಟ್ಟಿಗೆ ಕಾಣ್ತಿದ್ರೆ 2ಕ್ಕೂ ಪ್ರತ್ಯೇಕ ಚಿಕಿತ್ಸೆ ಕೊಡಬೇಕು. ಪೊಟ್ಯಾಶ್ ಕೊರತೆ ಬರಲು ಕಾರಣ ಏನು ಅಂತ ಗೊತ್ತಾ? ಶುಂಠಿ 3 ರಿಂದ 4 ತಿಂಗಳ ಹಂತದಲ್ಲಿ ಕಂದ ದಪ್ಪ ಆಗಲು ಶುರುವಾಗ್ತೆ. ಈ ಸಮಯದಲ್ಲಿ ಗಿಡ ತುಂಬಾ ಪೊಟ್ಯಾಶ್ ಬೇಡ್ತೆ. ಆದ್ರೆ ಕರ್ನಾಟಕದ ಕೆಂಪು ಮಣ್ಣು ಮತ್ತು ಲೇಟರೈಟ್ ಮಣ್ಣಲ್ಲಿ ಪೊಟ್ಯಾಶ್ ಬೇಗ ತೊಳೆದು ಹೋಗ್ತೆ. ಹೆಚ್ಚು ಮಳೆ ಬಿದ್ದರೆ ಇನ್ನಷ್ಟು ಬೇಗ ಕಳೆದು ಹೋಗ್ತೆ. ಗಿಡ ಕೇಳ್ತಿದ್ರು ಮಣ್ಣಲ್ಲಿ ಸಿಗಲ್ಲ. ಅದಕ್ಕಾಗಿ ಲಕ್ಷಣ ಕಾಣ್ತೆ. ಪರಿಹಾರ ತುಂಬಾ ಸರಳ. ಕಾತ್ಯಾಯನಿ NPK 0050 ಬಳಸಿ. ಇದರಲ್ಲಿ 50% ಪೊಟ್ಯಾಶ್ ಮಾತ್ರ ಇರುತ್ತೆ, ಬೇರೆ ಏನೂ ಇಲ್ಲ.
ಅಂದ್ರೆ ಶುದ್ಧ ಪೊಟ್ಯಾಶ್ ನೇರ ಗಿಡಕ್ಕೆ ತಲುತ್ತೆ. ಎಲೆ ಸಿಂಪಡಣೆ ಮಾಡಬೇಕಾದ್ರೆ 1 ಲೀಟರ್ ನೀರಿಗೆ 3 ಗ್ರಾಂ ಕರಗಿಸಿ ಸಿಂಪಡಿಸಿ. ಡ್ರಿಪ್ ನೀರಾವರಿ ಇದ್ರೆ ಎಕರೆಗೆ 3 ಕಿಲೋ ಕೊಡಿ. ಇಲ್ಲವಾದ್ರೆ ಕಾತ್ಯಾಯನಿ NPK 13-0-45 ಕೂಡ ಬಳಸಬಹುದು. ಇದರಲ್ಲಿ ಪೊಟ್ಯಾಶ್ ಜೊತೆ ಸ್ವಲ್ಪ ಸಾರಜನಕ ಕೂಡ ಇರುತ್ತೆ. ಗಿಡ ಕಮಜೋರ ಆಗಿದ್ರೆ ಈ ಆಯ್ಕೆ ಇನ್ನಷ್ಟು ಒಳ್ಳೆಯದು. 1 ಲೀಟರ್ ನೀರಿಗೆ 3 ಗ್ರಾಂ ಸಿಂಪಡಿಸಿ ಅಥವಾ ಡ್ರಿಪ್ ಮೂಲಕ ಎಕರೆಗೆ 3 ಕಿಲೋ ಕೊಡಿ. 7-10 ದಿನದಲ್ಲಿ ಹೊಸ ಎಲೆ ಆರೋಗ್ಯವಾಗಿ ಬರುತ್ತೆ, ಕಂಡ ದಪ್ಪ ಆಗ್ತೆ, ಗಿಡ ಗಟ್ಟಿ ಆಗ್ತೆ. ರೈತ ಬಂಧುಗಳೇ, ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಶುಂಠಿ ಬೆಳೆ 3-4 ತಿಂಗಳ ಹಂತ ತುಂಬಾ ಮುಖ್ಯ. ಇದೇ ಸಮಯದಲ್ಲಿ ಕಂಡ ಬೆಳೆಯುತ್ತೆ, ತೂಕ ತುಂಬುತ್ತೆ. ಈ ಹಂತದಲ್ಲಿ ರೋಗ ಬಂದ್ರೆ ಎಲೆ ಒಣತ್ತೆ, ಗಿಡ ದುರ್ಬಲ ಆಗ್ತೆ, ಕಂಡ ಸರಿಯಾಗಿ ತುಂಬಲ್ಲ. ಪೊಟ್ಯಾಶ್ ಕೊರತೆ ಇದ್ರೆ ಗಿಡ ಒಳಗಿನಿಂದ ಕಮಜೋರ ಆಗ್ತೆ. ಅದಕ್ಕಾಗಿ ಈ 2 ಸಮಸ್ಯೆ ಬೇಗ ಗುರುತಿಸಿ ಸರಿಯಾದ ಚಿಕಿತ್ಸೆ ಕೊಟ್ರೆ ನಿಮ್ಮ ಶುಂಠಿ ಕಂದ ದಪ್ಪ ಆಗ್ತೆ, ತೂಕ ಬರ್ತೆ, ಇಳುವರಿ ಹೆಚ್ಚಾಗ್ತೆ. ಅದಕ್ಕಾಗಿ ಹಿಂದೆ ನಿಮ್ಮ ಹೊಲ ಒಮ್ಮೆ ನೋಡಿ. ನಿಮ್ಮ ಶುಂಠಿ ಹೊಲದಲ್ಲಿ ಯಾವ ಸಮಸ್ಯೆ ಕಾಣ್ತಿದೆ ಅಂತ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಶುಂಠಿ ಬೆಳೆಯುವ ರೈತ ಬಂಧುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.